स्वैग करो, स्वैग परदेसी, सब्सक्राइब करो गाइस। हम लोग आज किधर जा रहा है? हम है ना गाँव को जा रहे हैं। हम लोग आज गाँव को जा रहे हैं, गाँव को। हमारे इम्मू भाई को घर को छोड़ने को जा रहे हैं और तेरे चाची को ऑफिस में को आने को जा रहे होंगा। हाँ, को चाची के साथ में कौन आती? इकरा। बोरे बोरे बानी करे आने में। इकरा घर में बैठेगी आज, ठीक है? नहीं, मैं हाँ? आता हूँ मैं आज। तू आता है क्या? हाँ, तू आएगा तो रोएगा ना, मम्मी चाहिए उनके। नहीं। तू रोएगा, ठीक है? चलो गाइस, ಇವತ್ತು ನಮ್ಮ ಇಮ್ಮು ಬೈಗೆ ಬಿಡಲಿಕ್ಕೆ ನಾನೀಗ ಮುತ್ತಿನಕೊಪ್ಪ ಹೋಗ್ತಿದ್ದೇನೆ. ಆ್ಯಕ್ಚುಲಿ ಅವ್ರು ಬಂದು 15 ಡೇಸ್ ಆಗಿದೆ. ಸೊ ಇಮ್ಮು ಬಾಯಿಗೆ ಹಂಗಿದ್ದಾರೆ ಗಾಡಿ ಹತ್ರ. ಅಮ್ಮಿ ಆತೋ, ಅಮ್ಮಿ ಬಾಬಿ ಆತೋ. ಓಕೆ. ಸೊ ನಮ್ಮ ಇಮ್ಮು ಬಾಯಿ ಈಗ ನಮ್ಮ ಚಿಕ್ಕಮ್ಮನ ಮನೆಯಂಗೆ ಇದ್ದಾರೆ. ಹಂಗೆ ಅಂದರೆ ನನ್ನ ತಂಗಿ ಫಾರಿನಿಂದ ಬಂದಿದ್ದಾನೆ. ಅವರದ್ದು 4-5 ಬಾಕ್ಸ್ ಲಗೇಜ್ ಇದೆ. ಸೊ ಅದನ್ನು ಈಗ ಲೋಡ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಡ್ತೇವೆ. ಹೇ ಗಾಯ್ಸ್, ಪೂರಾ ಲೋಡು ಆಗಿ ಲೋಡ್ ಆಯ್ತಂಗ. ಸೊ ಈಗ ಹೊರಡುವ. ಹೆಂಗಿದ್ದಾರೆ ನಮ್ಮ ಇಮ್ಮು ಬಾಯಿ? ನಮ್ಮ ಚಿಕ್ಕಮ್ಮ ನೋಡಿ, ಚಿಕ್ಕಮ್ಮ. ಓಕೆ ನೋಡಿ, ಕಾಣ್ತಾ ಇದೆಯಾ ಚಿಕ್ಕಮ್ಮ? ಬೇಗ ಇದ್ದಾರೆ. ಸೊ ಹೊರಡುವ. ಸೊ ದುಬೈಯಿಂದ ಬಂದಿದ್ದು ನಮ್ಮದು ಸಬ್ಸ್ಕ್ರೈಬರ್ ಹಿಂದೆ ಯಾರಿದ್ದಾರೆ? ಇದು ಚೀಮಿ ಅವರಿಗೆ ನನ್ನದು ಅಂತ ನಗಾಡೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವರು ನನ್ನ ಯೂಟ್ಯೂಬ್ ಚಾನಲ್ ನೋಡೋದು ಸ್ಟಾಪ್ ಮಾಡಿದಾರಂತೆ. ಅದು ನನಗೆ ಒಂದು ನ್ಯೂಸ್ ಬಂದಿದೆ. ನೀವು ಯಾವಾಗ ಸಹ ಅಂತ ನಗಾಡಬಾರ್ದಂತೆ. ಸೊ ಅವ್ರು ತುಂಬ ಸಿಟ್ಟಂಗಿದ್ದಾರೆ. ಆದರೆ ಎಂತ ಮಾಡೋದು, ನಾನು ನ್ಯಾಚುರಲ್ ನಗೆಯೋದು, ಅದು ಬಿಟ್ಟುಕೊಂಡು ಆಗ್ತದಾ? ಇಮ್ಮು ಬಾಯಿ ಸಹ ಬಂದಿದ್ದಾರೆ. ಸೊ ನಮ್ಮ ಉಡುಪಿಯವರಿಗೆ ಒಂದು ಬಾಯ್ ಮಾಡಿ. ಬಾಯ್ ಉಡುಪಿ ಬಾಯ್ ಬಂದು ಅವರಿಗೆ ಅಂದರೆ ಕಿವಿ ಸೆಕೆಂಡ್ರಿಂದ ಬಾಯಿ ಸಹ ಬರೋದ್ರಿಂದ ಇಮ್ಮು ಬಾಯಿ ಬಗ್ಗೆ ಗೊತ್ತಿರ್ಬೋದು ನಿಮಗೆಲ್ಲ. ಸೊ ಅವರು ನಮ್ಮ ಉಡುಪಿಗೆ ಬಂದು 15 ದಿವಸ ಆಗಿತ್ತು. ಆ್ಯಕ್ಚುಲಿ ನನ್ನ ಮಗನದ್ದು ಹಕ್ಕಿಗಾಗೆ ಬಂದಿದ್ದರು. ಸೊ ನಾನು ಹಿಂಗೆ ಕೂರಿಸ್ಕೊಂಡಿದ್ದೆ. ಸೊ ಗೈಸ್ ಈಗ ಹೊರಡುವ, ನೋಡುವ ಈಗ ಎಂತ ಆಗ್ತದೆ ಅಂತ. ಮುತ್ತಿನಕೊಪ್ಪ ಇಸ್ ಎ ವೆರಿ ಗುಡ್ ಪ್ಲೇಸ್. ಅಂದರೆ ರೈತರದ್ದು ಒಂದು ವೈಬ್ ಬೇಕಾದರೆ ನಾವು ಮುತ್ತಿನಕೊಪ್ಪಗೆ ಹೋಗಬೇಕು. ಯಾಕೆಂದರೆ ಫುಲ್ಲು ರೈತರೇ, ತುಂಬ ಗದ್ದೆ ಹೊಲ ಮತ್ತು ಅದರದ್ದೊಂದು ವೈಬ್ ಉಂಟಂಗ ನೆಕ್ಸ್ಟ್ ಹಿಂಗೆ ಬಂದಿದೆ. ಸೊ ಹೋದರೆ ಇನ್ ಕೇಸ್ ನಾನು ನಿಂತರೆ ನಾನು ನಿಮಗೆ ತೋರಿಸ್ತೇನೆ. ಇಕ್ರ ತುಂಬ ಅಗತ್ತಿದ್ದಂಗೆ ಈಗ ಲೆಟ್ಸ್ ಗೋ. ನಮ್ಮೊಟ್ಟಿಗೆ ನಮ್ಮ ಚಿಕ್ಕಮ್ಮ ಸಹ ಇದ್ದಾರೆ. ಅವರಿಗೆ ಚಿಕ್ಕಮ್ಮ ಮತ್ತು ಅಜ್ಜಿಗೆ ಮೇಘರಂಗಿವರೆಗೆ ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಗರ್ತಿಗೆರೆಯಿಂದ ಮುತ್ತಿನಕೊಪ್ಪ. ತುಂಬ ದೊಡ್ಡ ಪ್ರಯಾಣ ಇವತ್ತಿದು. ಮೋಸಮ್ ಬಾರಿಶ್ ಬರ್ತಿದೆ, ರೇನಿ ಮನೆ ಬರ್ತಿದೆ ಜೋರು ಮಾತ್ರ. ನಮ್ಮ ಉಡುಪಿಯಲ್ಲಿ ಚೂರು ಸಹ ಇಲ್ಲ. ಆದರೆ ನಮ್ಮ ಆಗುಂಬೆ ಹತ್ತಿರ ಬಂದ ತಕ್ಷಣವೇ ಮನೆ ಸ್ಟಾರ್ಟ್ ಆಗಿದೆ ಗಾಯ್ಸ್. ಖುಷಿ ಆಗ್ತಿದೆ ಮಾತ್ರ. ಆಗುಂಬೆ ಘಾಟಿ ವೆರಿ ಡೇಂಜರಸ್ ಘಾಟಿ. ಆಗುಂಬೆದು ಫಾಗ್ ನೋಡಿ, ಫಾಗ್ ಹೇಗಿದೆ ನೋಡಿ ಗೈಸ್. ವಾಟ್ ಎ ಫಾಗ್ ಯಾರ್. ಹಿಂದೆ ಗಾಡಿ ನೋಡ್ತಿದ್ದೀರಾ ಗೈಸ್, ಫುಲ್ ಫಾಗ್. ಅಂದರೆ ಈಗ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಇದೆ. ಈಗ ಚೂರು ಟೈಮ್ ಹೋದರೆ ನಿಮಗೆ ಒಂದು ಸಂಜೆ ಟೈಮ್ ಅಂದರೆ ಮಾರ್ನಿಂಗ್ ಟೈಮ್ ಬರಬೇಕು. ಫಾಗ್ ಅಂದರೆ ನಿಮಗೆ ಒಂದು ಚೂರು ಸಹ ಕಾಣೋದಿಲ್ಲ. ನಿಮಗೆ ಒಂದು ಅರ್ಧ ಅಡಿಗೆ ಸಹ ಗಾಡಿ ಕಾಣೋದಿಲ್ಲ, ಅಷ್ಟು ಫಾಗ್ ಇರ್ತದೆ. ಸೊ ನಾನೀಗ ಒಂದು ಸ್ಟಾಪ್ ಕೊಟ್ಟಿದ್ದೇನೆ. ಸೊ ನಮ್ಮದು ಆಗುಂಬೆ ಹತ್ತಿರ ಬಂದಿದ್ದಾನೆ. ನೋಡಿ ನಿಮಗೆ ಫಾಗ್ ಇದು ಗೊತ್ತಾಗ್ತಾ ಇರ್ಬೋದು. ಸೊ ನಿಮಗೆ ಕ್ಯಾಮರಾದಲ್ಲಿ ಕರೆಕ್ಟ್ ಗೊತ್ತಾಗೋದಿಲ್ಲ. ನೀವು ಲೈವ್ ಆಗಿ ಕಣ್ಣಿನ ಮುಂದೆ ಬಂದರೆ ನಿಮಗೆ ಫಾಗ್ ಆಲ್ಮೋಸ್ಟ್ ಕರೆಕ್ಟಾಗಿ ಕಾಣ್ತದೆ. गाइस वी रीच्ड मेघरवंगी. यस चलो आ गए हम अपने गांव पे. वारे ವಾ 2000 ಸಹ ಬಂತು. ಅರೆ ಪ್ರತಾಪ್ ಬಾಯ್, ನೋಡಿ ನಮ್ಮ ಪ್ರತಾಪ್ ಅಣ್ಣ. ಇದಂತ ಇದು ವೀಡಿಯೋ ಕಣ್ರಿ ನಮ್ಮದು. ನೋಡಿ ನಮ್ಮ ಪ್ರತಾಪ್ ಬಾಯಿ ಮಂಡೆ ದೊಡ್ಡದು ಟ್ಯಾಂಕಿ ಇದೆ. ಥ್ಯಾಂಕ್ ಯು. ನೀರಿಗೆ ಬಾರೆ ಚೆನ್ನಿ ಬಿಂದಿಗೆ ಹಿಡ್ಕೊಂಡು. ಇದು ಯಾ ಕಡೆ? ಮನೆಗ ಹೊಸ ತಂದಿದ್ದ? ಹೌದು, ಹೊಸದಲ್ಲ ಹಳೇದು. ಹಂಗಾಯ್ತು. ವಾ ಚಂದ ಸಿಗೋ. ಇದೊಂದು ಬಂದ್ ಮಾಡ್ಕೋತೀನಿ ಫಸ್ಟ್. ಇದು ಲಗೇಜ್. ಈಗ ಇದು ದುಬೈದು ಲಗೇಜ್. ಅಲ್ಲಿ ತೀರ್ಥಂಗೆ ಅಂಗಡಿ ಅನ್ಲೋಡ್ ಮಾಡಬೇಕು. ನಾನಿದು ವೀಡಿಯೋ ತೆಗಿಬಾರ್ದಂತೆ. ಓಕೆ, ನಮ್ಮ ನಾನಿ ಒಟ್ಟಿಗೆ ಒಂದು ಚಾ ಕೊಡ್ದು ಸೀದಾ ಹೊರಡುವ ಹೆಂಡತಿ ಮನೆಗೆ. ಹೆಂಡತಿಯ ಮನೆ ಫ್ರೀಡಮ್ಮು ಹೋಯಿತು. ಈಗ ಮನೆಗೆ ಟೈಮಿಂಗ್ ಹೋಗಬೇಕು. ಚಲೋ ಇಮ್ಮು ಬಾಯ್ ಪಾರ್ಸಲ್, ಹೆಂಡತಿ ಇಂಪೋರ್ಟ್.
ಜಂಗೆ ಬಾಯ್ ಬಾಯ್ ಮಾಹಿರ್ ಚಾಚಾ ಬಾಯ್ ಬಾಯ್ ಸಿಗುವ ನಾಡಿದ್ದು ನಮ್ಮ ಶುಭ ನಾಳೆ ಸಿಗುವ ಕೊಡುವ ಬೇರೊಂದು ಗೇಟ್ ಒಂದು ಓಪನ್ ಮಾಡಿ ತುಂಬ ಜಾರ್ತದೆ ಮನೆಗಂಗ ಅರೆ ವಾ ನಾವೀಗ ರುದ್ದುಬಾಯಿನದ್ದು ಗ್ಯಾರೇಜಿಗೆ ಬಂದಿದ್ದೇವೆ. ಹೆಂಡ್ತಿದ್ದು ಫೋನ್ ಹಾಂ ವಿಡಿಯೋ ಆನ್ ಮಾಡಿಲ್ಲ. ಹಲೋ ಹಾಂ ಗ್ಯಾರೇಜ್ ಎಸ್ ಸಮೀರ್ ಬಾಯ್ ಅಸ್ಸಲಾಮು ಅಲೈಕುಮ್. ಅರೆ ಬಾಪ್ರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಸಮೀರ್ ಬಾಯಿಗೆ ಮೀಟ್ ಮಾಡ್ತಿದ್ದೇವೆ. ಸಮೀರ್ ಬಾಯಿ ಬಗ್ಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಬಿಡಿ ಬಾಬಾ. ಆ ವಿಡಿಯೋ ಇಷ್ಟು ಭಯಂಕರ ಒಂದು ಹೊರರ್ ಸ್ಟೋರಿ ಮಾಡಿದ್ವಿ ಅಂದರೆ ನೋಡಿದವರೆಲ್ಲ ಹುಚ್ಚು ಹೋಯ್ಕೊಂಡಿದ್ದಾರೆ. ಅಷ್ಟು ಡೇಂಜರಸ್ ಒಂದು ವಿಡಿಯೋ. ನೀವು ನೋಡಿಲ್ಲ ಅಂದರೆ ಈಗನೇ ನಮ್ಮದು ಬಿಡಿ ಬಾಬಾ ಅಂತ ಸರ್ಚ್ ಮಾಡಿ. ಮತ್ತು ಸಮೀರ್ ಬಾಯ್ ಅಂದ್ರೆ ಪ್ಲಾನ್ ಮಾಡುವ ಕಿದವಿ ಜಂಕಿ ಕೇರಳ ಈಗ ನಂದು ಸಮೀರ್ ಬಾಯ್ ಒಟ್ಟಿಗೆ ನೆಕ್ಸ್ಟ್ ಒಂದು ಟೂರ್ ಇದೆ ನಂದು. ಲಾಸ್ಟ್ ಟೈಮ್ ಹೋಗಿದ್ದು ನಾವು ಯಾವುದು ಊರದು ಬೆಳಗಾವಿ. ಈ ಸತಿ ಕೇರಳ ಹೋಗುವ. ತುಂಬಾ ಗಮ್ಮತ್ತು ಮಾಡಿದ್ವಿ. ಅದು ಸಹ ವೀಡಿಯೋ ಹಾಕ್ತೇನೆ. ಜೈ ಕೇರಳ. ನಮ್ಮ ರುದ್ದುಬಾಯಿ ನಾನಂದರೆ ಯಾವಾಗ ಸಹ ಎಷ್ಟೇ ನನ್ನ ಗಾಡಿ ಹಾಗೆ ರುದ್ದು ಹತ್ರ ಕೊಟ್ಟೋಗೋದು. ಯಾಕಂದರೆ ಎಷ್ಟು ಚೆಂದ ರಿಪೇರಿ ಮಾಡ್ತಾನೆ ಅಂದರೆ, ನಮ್ಮ ಉಡುಪಿಯಂಗೆ ನಾನು 2 ಕಡೆ ತೋರಿಸಿದೆ. ಹಂಗೆ ಎಲೆಕ್ಟ್ರಿಷಿಯನ್ ಹತ್ರ ಹೋಗಬೇಕು, ಅದು ನಮ್ಮ ಹತ್ರ ಆಗೋದಿಲ್ಲ ಅಂತ ತುಂಬ ಇವನು ಒಂದು 5 ನಿಮಿಷದಲ್ಲಿ ನನ್ನ ಗಾಡಿ ರೆಡಿ ಮಾಡಿದ್ದಾನೆ. ವೆರಿ ಪರ್ಫೆಕ್ಷನ್. ಗಾಡಿ ನೋಡಿದ ತಕ್ಷಣ ಎಂಥ ಕಂಪ್ಲೇಂಟ್ ಅಂತ ಪಟಕ್ಕೆ ಅಂತಾರೆ. ವೆರಿ ಗ್ರೇಟ್ ಕರೆಕ್ಟ್. ಯಸ್ ಬಾಯ್ ಸಮೀರ್ ಬಾಯ್. ಚಲೋ ನಿಕಲತೆ ಹಮ್ ಲೋಗ್ ಟೀಕೆ ಬಾಯ್ ಆನೆ ಮೇ ಆತೋ. ತುಂಬ ಖುಷಿ ಆಯ್ತು ಮಾತ್ರ. ನನಗೆ ಟೆನ್ಷನ್ ಆಗಿ ಬಿಟ್ಟಿದ್ದು ಗಾಡಿ. ಯಾಕಂದರೆ ನಮಗೆ ಮೇನ್ ಥಿಂಗ್ ಗಾಡಿ ನಮ್ಮದೀಗ ಟಾಯ್ಸ್ ಶಾಪ್ ಇರೋದು. ನಮ್ಮದು ಡೆಲಿವರಿ ಇರ್ತದೆ. ನಾವು ಎಷ್ಟು ಕಿಲೋಮೀಟ್ರ್ ಹೋಗಿದ್ವಿ ಎಲ್ಲ ಗೊತ್ತಾಗ್ಬೇಕು ನಮಗೆ. ಇದು ಗಾಡಿದು ಮೀಟ್ರ್ ಹಾಗಾಗಿ ತುಂಬ ಕಷ್ಟ ಆಗಿತ್ತು ಮಾತ್ರ. ಅಂದರೆ ನಾವು ಕಸ್ಟಮರಿಗೆ ನಾವು ಡೆಲಿವರಿಗೆ ಎಷ್ಟು ಕಿಲೋಮೀಟ್ರ್ ಲೆಕ್ಕದಂಗೆ ಅವರಿಗೆ ಚಾರ್ಜಸ್ ಮಾಡೋದು. ಯಾಕೆಂದರೆ ಒಂದು ಸತಿ 100 ಕಿಲೋಮೀಟ್ರ್ ಹೋಗ್ತೀವಿ, 200 ಕಿಲೋಮೀಟ್ರ್ ದೂರ ಆಗ್ತದೆ ಅಪ್ ಆ್ಯಂಡ್ ಡೌನ್. ಎನಿವೇಸ್ ಸರಿ ಆಯಿತು. ಥ್ಯಾಂಕ್ ಯು ರುದ್ದು, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸತ್ಯ ಅನ್ನುತ್ತಾನೆ, ಏನಾದರೂ ಗಾಡಿಯನ್ನು ರಿಪೇರಿ ಮಾಡಿದರೆ ನಮ್ಮ ಮೇಘೂರು ರುದ್ದು ಹತ್ರ ಹೋಗಿ ನೆಕ್ಸ್ಟ್ ಲೆವೆನ್ ಮೆಕ್ಯಾನಿಕ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ತೀರ್ಥಹಳ್ಳಿ ಬಂತು ನಮ್ಮ ತಂಗಿಯ ಮನೆ. ನಮ್ಮ ಅವ್ರಿಗೊಂದು 2 ಪಾರ್ಸೆಲ್ ಅವರಿಗೊಂದು ರೀಚ್ ಮಾಡಿಸಿಬಿಡು. ಅದರ ನಂತರ ಸೀದಾ ನನ್ನ ಹೆಂಡತಿ ಮನೆಗೆ ಹೊರಡ್ತೇನೆ. ಕೆಲವರು ತುಂಬ ಎಳೆದಿದ್ದಾರೆ, ನನ್ನ ಹೆಂಡತಿ ಅಂತ. ನಾನು ಫೇಮಸ್ ಆಗಿದ್ದೇನೆ ಈಗ. ಮೈ ವೈಫ್ ಇಸ್ ಮೈ ಲೈಫ್, ಹರ್ ನೇಮ್ ಇಸ್ ಆಯಿಷಾ. ಹೀಗೆ ಆಯಿಷಾನದ್ದು ಮನೆಗೆ ಹೋಗುವ. ಓಕೆ ನಿಮಿಷ. ಓಕೆ ಚಲೋ. ಓಕೆ ಒಂದು ತೊಗೊಂಡೋಗೋದು ತೋರಿಸ್ತೇನೆ. ಓಕೆ ಮಾರಕ್ಕೆ ಮಾಯದಿಂದ ಕೆಲವು ಟೀಕೆ. ಗರ್ತಿ ಕರೆ ರೀಚ್ ಮೈ ವೈಫ್ ಮೈ ಲೈಫ್. ನನ್ನ ಜೀವದ ಮನೆಗೆ ನಾನು ಬಂದಿದ್ದೇನೆ ಈಗ. ನನ್ನ ಜೀವದ ಒಂದು ಭಾಗ ಇದೆ ನನ್ನ ಮಗ. ಚಲೋ. ಈಗ 4 ದಿವಸ ಆಯಿತು ಅವನಿಗೆ. 5 ದಿವಸ ಆಯಿತು, 5 ಡೇಸ್. ಈಗ ಹೇಗೆ ರಿಯಾಕ್ಷನ್ ಮಾಡ್ತಾನಂತ ನೋಡುವ. ಅನ್ನೋದು ನೆನಪಿದೆಯಾ ನೆನಪಿಲ್ವಾ? ಐ ಡೋಂಟ್ ನೋ ಗೈಸ್. ಅರೆ ವಾ ಅಸ್ಸಲಾಮು ಅಲೈಕುಮ್. ನಮ್ಮದು ಸಸ್ರೆ ಸಸೂರ್ ಸಾಬ್. ಇದು ನೋಡ ಮಗನಿಗೆ ಕರ್ಕೊಂಡು ಬನ್ನಿ. ಕ್ಯಾಮರಾ ನೋಡಿ ನಮ್ಮದು ಸಾಸು ಓಡಿ ಹೋದ್ರು ಒಂದ್ಗಡೆ. ಕೊಂಡ್ರೆ ಬಬ್ಬಯ್ಯೋ ಕಾಡ್ತಾ ಇರತ್ತೆ ನಿಂತು ಏನಕ್ಕಂಗೆ ಅಮ್ದಾನ್. ಅರೆ ಅದೇ ನಕ್ಕ ತುವಾನಿಗೆ ನಕ್ಕ ತುವಾನಿಗೆ ಬಪ್ಪ ತಪ್ಪಿದೆ ಇವ್ರು ನೋಡಿ ಹಿಂದೆ ನೋಡಿ ಒಂದು ನೋಡಿ. ತೂನಕ್ಕು ಪಂಜಾಬಿನೇ ಅಮ್ದನ್ ಹಂಗಾಕೆ ಮೈ ಅಮ್ದನ್ ಕೆ ಸಾಥ್ ಜಾತೋ. ಬಾಯ್ ಶುನ್ನು ನಮ್ಮದು ಶುನ್ನು ಇದು. ಚಲೋ ಹೊರಗಡೆ ಹೋಗುವ ಅಂದರೆ ಹೇಗೆ ಎಂತ ಮಾರ ನನಗೆ ಮಿಸ್ ಮಾಡಿದ್ರೆ ಹಿಂಗೋ ಗಮ್ಮತ್ತು ಮಾಡ್ತಾ ಇದ್ರಾ?
ಅವರಿಗೆ ನಾ ಇಲ್ಲಿ ಬಿಟ್ಟು ಹೋದ್ರೆ ಮಾಯ್ಕೆ ಬಿಟ್ಟು ಹೋದ್ರೆ ಫುಲ್ ಗಮ್ಮತ್ ಗಂಡನದ್ದು ಸಹ ನೆನಪು ಸಹ ಹಿಂಗ ಎಂತ ಸಹ ಹಿಂಗ ಅರೆ ವಾ ಆಜ ಆಜ ಕಾರ ಬೇಟ कार है बेटा कहाँ तस अच्छा देख इसका अब ससुर साहब या ना वाह रे वाह ಚಂದ ರೆಡಿ ಈಗ ಪ್ಯಾಕಿಂಗ್ ಎಲ್ಲ ರೆಡಿ ಆಗಿದೆ ಅಂತ ಹಂಗಿದ್ದ ಉಡುಪಿಂದ ಹೊರಡೋಗ ಬೇಗ 2 ದಿವಸ ಮುಂಚೆ ರೆಡಿ ಆಗಿರ್ತಾರೆ ಮದ್ದೊಂಗೆ ಬಾಬು ಮೈ ಹಾತ್ ಪೌಂದು ಕ್ಯಾ ಟೀಕೆ ಗೈಸ್ ಮಾವನ ಮನೆಯಲ್ಲಿ ಊಟ ಸಹ ಆಯಿತು ಒಂದು ಹೊಟ್ಟೆ ತುಂಬಿಸ್ತಾಯಿತ್ತು 1 ಗಂಟೆ ನಿದ್ರೆ ಸಹ ಆಯಿತು ಈಗ ನನಗೆ ನನ್ನ ಮಾವನ ಮನೆಗೆ ಬಂದಿದ್ದೇನೆ ವಾರೆ ವಾ ಇದು ಇವರದ್ದು ಚಿಕನ್ ಸ್ಟಾಲ್ ನಮ್ಮ ಮಾವನದ್ದು ಅದಕ್ಕೆ ಕಸ್ಟಮರ್ ಕಮ್ಮಿ ಇದೆಯಾ ಇವತ್ತು ಸ್ವಲ್ಪ ಕಮ್ಮಿ ಇದೆ ನಮ್ಮ ಅಂಗಡಿಯಲ್ಲಿ ಸಹ ಎಂಥ ಸಹ ಕಸ್ಟಮರ್ ಇಲ್ಲ ಒಂದು ಡೌನ್ ಆಗಿದೆ ಮಂಗೈಗೆ ಹಂಗ ಅಂದರೆ ಓಕೆ ಇದಂದರೆ ಇದು ಎಷ್ಟು 20 ವರ್ಷ ಆಯಿತಾ ಮಾವ 24 ವರ್ಷ ಆಯ್ತು 24 ವರ್ಷ ನೋಡಿ ಗರ್ತಿಗೆರೆ ಹಿಂಗೆ ಯಾರ್ಯಾರು ಹಂಗೆ ಇದು ಸ್ಟೋಂಗಿಗೆ ಬಂದು ಚಿಕನ್ ತೊಗೋತೀರಾ ನನಗೆ ಕಮೆಂಟ್ ಮಾಡಿ ನೋಡುವಂಗ ಇನ್ ಕೇಸ್ ವೀಡಿಯೋ ನೋಡ್ತಿದ್ರೆ ಅಲ್ಲ ಬಿಸ್ಮಿಂಗ ಚಿಕನ್ ಇದು ತೆಗಿ ಇದು ನಮ್ಮ ಆಯಿಷಾ ಹುಟ್ಟಿದ ಮನೆ ಇದು ಹ್ಯಾತ್ ನಮಗೆ ಪೈದ ವಯಸ್ಸು ಆಯಿಷಾ ಅದು ಇಮ್ಮು ಬೈ ಹೆಂಗೋಗಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ ಈಗ ಇದು ನೋಡಿ ಹಂಗೆ ತುಂಬ ಖುಷಿಯಾಗಿದೆ ನಾನೀಗ ಎದ್ದು ಬರುವಷ್ಟರಲ್ಲಿ ಇದನ್ನು ಇವರು ತಿರುಗಿ ಆಗಿದೆ ಇರಬೇಕು ನೋಡು ವಯಸ್ಸು ಅರೆ ವಾ ನೋಡಿ ಇದು ಹಾಲ್ ಇದು देखो ये कौन हमारा आयशा उनका घर देखो कौन सभी घर देख के नहीं देखो ओके ये बॉम्बे में सभी आयशा का पुराना घर देख के नहीं की देखो ये पुराना घर कैसा है देखो ऐसा घर अभी सभी देखने मिलता नहीं हाँ उनाव में तो देखने मिलता नहीं अरे वाह किसका फ़ोन आता है ओके आइडेंटिटी ये नहीं चाहिए ओ है पकाना कोट रही देखो कितना अच्छा है हाँ स्टेप पे चढ़ के उतर के सभी आके वाह ये एक मिनट देखो ये पकाने कोटरी में ये सभी तुम्हारा रैक्स बर्तन सभी रखने का फुल पहले सभी बर्तन अच्छा जोड़ को रखते थे हाँ ये किचन को सही हो ये कैसा है वो किचन खाना टेबल हाँ डाइनिंग टेबल की है हाँ यहाँ सभी खाना खाते थे यहाँ सभी खाना पकाने का बस हाँ माट का हंडी है ये बाहर हाँ ये हमारा क्या बोलते हैं 1 मिनट ओके यस ये बाथरूम इधर अंगर डालने का है इधर में हाँ इधर से और पीछे से अंगर डालने का अंदर स्विच दिखते नहीं अंदर में दिख नहीं रहा है करंट नहीं है ना अरे वाह इधर कपड़ा धोने का ये कपड़ा धोने का अभी सभी आयशा को इसमें कपड़ा धोने दिया तो धोएंगी क्यों ने ये वॉशिंग मशीन का ज़माना कैसा आता है ये पहले रहता ना अभी फुल पूरे वॉशिंग मशीन इतना है ये हाँ यहाँ भी आता कहते वॉशिंग मशीन देखो मैं अपना मोबाइल में टॉर्च में दिखा दूँगा इस ये देखो ये दिखते है कि तुम ना ये रुक गए हाँ अभी करेक्ट दिखते रहेंगे और ये है नಮಗೆ पहले कपड़ा से भी है नಮಗೆ सुखाने का स्टैंड बारिश से भी आया तो अंदर सुखाया जा नहीं तो दूसरे टाइम से भी बाहर रस्सी में सुखाती बारिश के टाइम में ये देखो ये बर्तन तभी करेक्ट देखने वाली नಮಗೆ अभी करेक्ट देखे जा अरे ये किचन भी तभी करेक्ट देखने वाला था अभी यहाँ तो थोड़ा उज्जंगा है ये सभी देखो बर्तन अच्छा नीट से रखे जा यहाँ मेन स्विच ओके पर यहाँ एक ओके ये चौड़ी और एक दूसरा चौड़ी ये रूम ये माड़ी का सीढ़ी रहेंगे यहाँ ऊपर चढ़ने सीढ़ी है ना मैं ये देखो ये सीढ़ी दिखता है ये इधर ऊपर गए तो सीढ़ी है ये घर में सभी रहने का खुशी अभी के बड़े बड़े घर में नहीं है अभी घर बड़ा हुए खुशी कम हुई अरे वाह अस्सलाम वालेकुम
ಮಾವ ಚಹಾ ಕುಡಿದು ಕರಿತಿದ್ದಾರೆ. ಸೊ ಚಹಾ ಕುಡಿದು ಬರುವ ಒಟ್ಟಿಗೆ वीडियो हमारा यूट्यूब चैनल है हाँ उसमें थोड़ा यूट्यूब में वीडियो से भी दाते रहने का ಇದು ಚಾಯ್ ತುಂಬ ಫೇಮಸ್ ಇದೆ ಗಾಯ್ಸ್. ಚೆನ್ನಾಗಿ ಚಾಯ್ ಕುಡಿಯೋ ಚಾಯ್. ಮಣಿ ಹೌದಾ ನೋಡಿ ಶೆಟ್ರಿ ಕೊಡ್ತಾ ಇದ್ದು ಮಣಿಪಾಲ ಕೇಳ್ತದೆ. ಹೌದಾ ವಿಡಿಯೋ ನೋಡ್ತೀರಾ? ಪುಟ್ಟ ಆಯ್ತಾ ಸ್ಕೂಲ್ ರಜೆಯಾ? ಎಷ್ಟನೇ ಕ್ಲಾಸ್ ನೀನು? 6ನೇ 6 ಸ್ಟ್ಯಾಂಡರ್ಡಾ? ಅರೆ ಬಾವ್ರೆ ಎಷ್ಟು ಗಂಟೆಗೆ ಬಿಟ್ಟಿದ್ದು ಈಗ ಬಿಟ್ಟಿದ್ದ ಸ್ಕೂಲ್? ಚಾಯ್ ಆಯ್ತಾ? ಅಂದ್ರೆ ಬೇಕಾ ತಿಂತೀಯಾ? ಕೊಡಿ ಎಂತ ಬೇಕು ಕೊಡಿ ಅವರಿಗೆ ಆಯ್ತಾ? ಎಸ್ ಎಂತ ಹೆಸರು? ಆಕಾಶ್. ವೆರಿ ನೈಸ್ ನೇಮ್. ಚಹಾ ಕುಡ್ದೀಯಾ? ದೂರ ಮನೆ? ಹೌದಾ ಹತ್ರನೇ ಇದೆಯಾ? ಅರೆ ಆಕಾಶ್ ಇದು ಈಗ ಟೀ ಟೈಮ್. ಗಂಟೆ ಈಗ 5 ಗಂಟೆ ಆಗ್ತಾ ಬಂತು. ಈಗ ಬೇಗ ಹೊರಡು. ನಮ್ಮದು ಇನ್ಸ್ಟಾಗ್ರಾಮ್ ಜಾಸ್ತಿ ಇರೋದು ಸರ್. ಯೂಟ್ಯೂಬ್ ಈಗ ಜಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದು ಒಂದು 6-7 ಮಂತ್ಸ್ ಆಯಿತು. ನಮ್ಮದು ಸ್ವ್ಯಾಗ್ ಪರದೇಶಿ. ಇನ್ಸ್ಟಾಗ್ರಾಮಲ್ಲಿ ಥಮ್ ಪ್ರಿಂಟ್ ಅಂತ ಇದೆ. ಥಮ್ ಪ್ರಿಂಟ್ ಅಂಗಡಿದು ಅಂದರೆ ಅಂಗಡಿ ದಿವಸ ಇರ್ತದೆ, ಹೊರಗೆ ದಿವಸ ಆಗ್ತಾನೆ. ಚಾಯ್ ಬರ್ತದೆ ಚಾಯ್. ಓಲ್ಡ್ ಅಂಕಲ್ಗೆ ನಡಪೂಜಿ ಚೆನ್ನಾಗಿದೆ. ಬೇಗ ಚಹಾ ಕುಡಿದು ಸೀದಾ ಹೋಗ್ಬೇಕೀಗ. ಎಸ್ ಹೌದಾ? ओके बर्तन बाय बाय टेक केयर. क्या आदमी पूरा यो नुकसान में जाते हैं घाटे में. हाँ बिल्कुल में वो टाइम में पूरा हर जगह किसके में गाड़ी न था. अभी पूरा ने गाड़ी आके बसों में बहुत बड़ा क्या बोलते हैं ಬಸ್ನವರಿಗೆ ತುಂಬ ಎಫೆಕ್ಟ್ ಬಿದ್ದಿದೆ. ಆತೋ ಮೈ ಅಬ್ಬಾ ಗರ್ಕೆನೆ ಜಾಕೆ ಆತೋ. ನಮ್ಮ ಇಮು ಬಾಯಿ ಒಬ್ಬರೇ ಹೋಗಿ ತಿರುಗಿ ಬಂದಿದ್ದಾರೆ. ನಡೆ ಹಾಂ ದೇಗೆ ಸಭಿ ಬೇಕಾಗುದ್ರೆ ಸಭಿ ತುಂಬ ಖುಷಿಯಲ್ಲಿದ್ದಾರೆ. ನಾನು ಅವರಿಗೆ ಬಿಟ್ಟು ಹೊರಗಡೆ ಮಂಗಳೂರಿಗೆ ಹೋಗಿದ್ದೆ. ಇವರು ಬೇಜಾರಾಗ್ತಾರೆ ಅಂತ ನೋಡಿದರೆ ಇವರು ಬೇಜಾರಾಗೋದು ಯಾವಾಗ? ಇವರು ಎಲ್ಲರಿಗೆ ಎಂಟರ್ಟೈನ್ ಮಾಡ್ತಾರೆ. ಅಷ್ಟು ಸಹ ಎಕ್ದಮ್ ಎಂತ ಜೋಶ್ಫುಲ್ ಮ್ಯಾನ್ ನಮ್ಮ ಇಮು ಬಾಯಿ. ಇವತ್ತು ಹಿಂಗೆ ಸ್ಟೇ ಮಾಡ್ತಿದ್ದೇವೆ ಮುತ್ತಿನಕೊಪ್ಪ. ನಾನು ಹೋಗ್ತಿದ್ದೆ ಯಾಕಂದರೆ ಇವತ್ತು ನಮ್ಮ ಇಮು ಬಾಯಿಗೆ ಒಂದು ದಿವಸ ಇಲ್ಲಿ ಕೂರುವ ಅಂತ ಒಂದು ಅವ್ರಿಗೆ ಖುಷಿ ಆಗ್ತಿದೆ. ಅಂದರೆ ನನ್ನ ಹೆಂಡತಿ ಮನೆಗೆ ಬಂದು ತುಂಬ ಖುಷಿಯಲ್ಲಿದ್ದಾರೆ. ಮತ್ತು ಹೆಂಡತಿದು ಮುಖ ನೋಡಿ ಆವಾಗಿನ ಸಹ ಹೀಗೆ ಸಣ್ಣದಾಗಿತ್ತು, ಹೋಗುವ ಅನ್ನೋ. ಈಗ ದೊಡ್ಡದಾಗಿದೆ. ಫುಲ್ ಖುಷಿ. ಎಂತ ಖುಷಿ ಆಗ್ತಿದೆಯಾ? ಫುಲ್ ಹ್ಯಾಪಿ ಅಂದರೆ ಫುಲ್ ಹ್ಯಾಪಿ. ಆವಾಗ ನಾನು ಬರುವಾಗ ಈಗ ಇದು ಮಾಯ್ಕೆ ಬಿಟ್ಟು ಬರಬೇಕಂಗ ಮುಖ ಇಷ್ಟು ಸಣ್ಣದು. ಈಗ ಇವತ್ತು ಕುತ್ಕೋತೇವೆ ಅಂತ ತಕ್ಷಣ ಏಕ್ದಮ್ ಹ್ಯಾಪಿ. ಚಲೋ ಆಜ್ बैठेंगे कल जाएंगे ठीक है. ಸೊ ಗೈಸ್, ನಮ್ಮ ಈ ವಿಡಿಯೋ ನಾವು ಇಲ್ಲಿಗೆ ಫಿನಿಶ್ ಮಾಡ್ತಿದ್ದೇವೆ. ನಾನೇ ಮುತ್ತಿನಕೊಪ್ಪದಲ್ಲಿ ನಮ್ಮ ಇಮು ಬಾಯಿ ಮನೆಗೆ ಒಂದು ಹೊಸ ವಿಡಿಯೋ ಹಾಕ್ತಿದ್ದೀನಿ. ತುಂಬ ಸ್ಪೆಷಲ್ ಆದ ವಿಡಿಯೋ ಆಗಿರ್ತದೆ. ಏನಂದರೆ ಎಂಡ್ವರೆಗೆ ವಿಡಿಯೋ ನೋಡಿ ಮತ್ತು ನಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇರಿ. ನಾಲ್ಕನೇದು ವಿಡಿಯೋ ಸಹ ಸ್ಪೆಷಲ್ ಇದೆ. ಇವತ್ತಿದು ವಿಡಿಯೋ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಸ್ವ್ಯಾಗ್ ಕರೋ ಸ್ವ್ಯಾಗ್ ಪರ್ದೇಸಿ ಸಬ್ಸ್ಕ್ರೈಬ್ ಕರೋ. ಟಾಟಾ ಬಾಯ್ ಟೇಕ್ ಕೇರ್.